ಶುದ್ಧ ನಾಟಿ ಮಾತ್ರ ಕಾವು ಕೂತ್ಕೊಳ್ಳೋದು ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ. ಹಿಂದಿನ ವಿಡಿಯೋನ ನೋಡ್ಕೊಳ್ಳಿ ಒಂದ್ಸಲ. ಆಮೇಲೆ ಏನಪ್ಪಾ ಅಂತಂದ್ರೆ ಪ್ಯೂರ್ ನಾಟಿ ಕೋಳಿಗಳಲ್ಲಿ ತುಂಬಾ ಜನ ಹೇಳ್ಬೋದು ಕನ್ನಡ ಅಂದ್ರೆ ಬಡಿ ಮಗಂದು ಏನಪ್ಪಾ ಅಂತಂದ್ರೆ ಅಣ್ಣ ನಾವು ಸಾಕಿವಿ ಅನ್ನೋದಲ್ಲ, ಬಟ್ ಪ್ಯೂರಿಟಿ ಕೊಡಬೇಕು. ಪ್ಯೂರಿಟಿ ಅಣ್ಣ ನೀನು ಹೆಂಗೆ ಕೊಡ್ತೀಯ ಅಂತ ಕೇಳ್ತಿರಲ್ಲ, ಈ ಥರದ್ರಲ್ಲಿ ಹೇಳ್ಬಿಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಕೇಳ್ಕೊಳ್ರಣ. ಫಸ್ಟ್ ಆಫ್ ಆಲ್ ಏನಪ್ಪಾ ಅಂದ್ರೆ ಪ್ಯೂರ್ ನಾಟಿ ಕೋಳಿಗಳನ್ನ ಈಗ ನೋಡ್ರಿ, ಕ್ರಾಸ್ ಕೋಳಿಗಳು ಹಿಂಗೆ ಮೊಟ್ಟೆ ಕೂತ್ಕೊಳ್ಳಲ್ಲ. ಪ್ಯೂರ್ ನಾಟಿ ಕೋಳಿಗಳ ಹಿಂಗೆ ಕಾವು ಕೂತ್ಕೊಳ್ಳೋದು, ಮೊಟ್ಟೆ ಕೂತ್ಕೊಳ್ಳೋದು, ಮತ್ತೆ ಮರಿ ಮಾಡೋಕ್ಕಾಗಲಿ ಹಿಂಗೆ ಕೂತ್ಕೊಳ್ಳೋದು. ನೋಡ್ರಿ ಈಗ ಎದ್ದೋಳ್ಸಿದ್ರು ಇದೇ ಜಾಗಕ್ಕೆ ಬಂದು ಕೂತ್ಕೊಳ್ತಾ ಇವೆಲ್ಲ ಕಾವು ಕೂತಿರೋ ಕೋಳಿಗಳು. ಆಮೇಲೆ ಈಗ ಸೌಂಡ ಮಾಡ್ತಾವೆ ನೋಡ್ರಿ, ಎಷ್ಟು ಸೌಂಡ್ ಮಾಡ್ತವೆ ಅಂದರೆ ನಮ್ಮ ವಾಯ್ಸೇ ನಿಮಗೆ ಕೇಳಿಸಲ್ಲ. ಎತ್ತಾಕೋದ್ರೆ ಆ ರೇಂಜು ಬಿಡ್ಕೋತವೆ. ಮೊಟ್ಟೆ ಇಕ್ಕಂದ್ರೆ ಬಂದಿದ್ರೆ ಮೊಟ್ಟೆ ಇಕ್ತಾ ಇದ್ರೆ ಈಗ ಹೋಗವಲ್ವಾ, ಆಚ್ಕೋದ್ರು ಬರಲ್ಲ, ತಿರ್ಗಿ ಇಲ್ಲಿಗೆ ಬಂದು ಕೂತ್ಕೊಳ್ಳೋದಯ್ಯ, ಆಚ್ಕೋದ್ರು ಇಲ್ಲಿಗೆ ಬಂದು ಕೂತ್ಕೊಳ್ಳೋದಯ್ಯ. ಎಲ್ಲ ಕಾವು ಕೂತಿರೋ ಕೋಳಿಗಳಿಗೆ ಎಷ್ಟು ಕೋಳಿ ಕೂತವೆ ಒಂದು ತಿಂಗಳಲ್ಲಿ ಅಂತ ತೋರಿಸ್ತಾರೆ ನಿಮಗೆ. ಇಷ್ಟು ಕೋಳಿನೂ ನಾವು ಕುಣಿಸೋದು ಯಾಕೆ ಅಂತಂದರೆ ಕಾವು ಕೋಳಿಗಳ ಜಾಸ್ತಿ ಮಾಡ್ಕೋಬೇಕು. ಇಷ್ಟು ಮಾತ್ರ ಅಲ್ಲ, ಇನ್ನೂ ಅವೇ ತಡೀರಿ ತೋರಿಸ್ತೀನಿ ಒಂದೇ ಸಲ ಎಷ್ಟು ಕೋಳಿ ಕಾವು ಬರ್ತವೆ ತಿಂಗಳಲ್ಲಿ ಅಂತ. ತಾಯಿ ಕೋಳಿಗಳಿವೆಲ್ಲ ನೋಡ್ರಿ, 3, 6, 12, 8, ಇಲ್ಲಿ 10 ಕೋಳಿ 30 ಮೊಟ್ಟೆ ಕುಣಿಸಿದ್ರು ಮರಿ ಮಾಡ್ತವೆ ನೋಡ್ರಿ. ಅಂದರೆ 1 ಮೊಟ್ಟೆ 2 ಮೊಟ್ಟೆ ಅಲ್ಲ, 30 ಮೊಟ್ಟೆ ಕುಣಿಸಿ ಮರಿ ಮಾಡ್ತವೆ. ಈಗ ನೋಡ್ರಿ ನೀವು ಅಲ್ಲೇ ಹೋಗಿ ಅದೇ ಜಾಗ ಕೂತ್ಕೊಳ್ಳೋವರೆಗೂ ಹೆಂಗೆ ಸೌಂಡ್ ಮಾಡ್ತವೆ. ಈಗ ಏನಾರು ನಾನು ಇಲ್ಲೇ ನಿಂತ್ಕೊಳ್ತು ಅಂದರೆ ಇನ್ನು ಆಚೆ ಹೋಗೋದಿಲ್ಲ, ಆಚೆ ಹೋದ್ರಿ ಈಗ ಹೆಂಗೆ ಬರ್ತವೆ ಅಂತ ನೋಡ್ರಿ. ನೀವು ನೋಡ್ರಿ, ನಾನು ಆ ಕಡೆ ಹೋಗ್ತೀನಿ ನೋಡ್ರಿ. ಅಲ್ಲಿ ಕಾವು ಕೂತ್ಕೊಳ್ಳೋ ಕೋಳಿಗಳು ನೀವು ಎಷ್ಟೇ ಓಡಿಸಿದ್ರು ಈಗ ಒಂದೊಂದಾಗ ನಿಧಾನಕ್ಕೆ ಬರ್ತವೆ. ಅಂದರೆ ವೀಡಿಯೋ ಲಾಂಗ್ ಆಗ್ಬೋದು, ಅದೊಂದಕ್ಕೋಸ್ಕರ ಸುಮ್ಮನಿರೋದು ಅಷ್ಟೇ. ಇಲ್ಲಾಂದರೆ ಕಂಪ್ಲೀಟ್ ವೀಡಿಯೋನ ತೋರಿಸ್ಬಿಡೋದು. ಅಂದರೆ ಯೂಟ್ಯೂಬಲ್ಲಿ ನೋಡ್ಕೊಳ್ಳಿ, ವೀಡಿಯೋ ಪೂರ್ತಿ ಇರ್ತದೆ ಅಂದ್ರೂ ಕೆಲವ್ರು ನೋಡೋಕ್ಕಾಗಲ್ಲ, ಕೆಲವರು ಪೂರ್ತಿ ಕೇಳಿಸ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ವೀಡಿಯೋನ ಅಷ್ಟು ಮಾಡೋದು. ಪ್ಯೂರ್ ನಾಟಿ ಕೋಳಿಗಳು ಈ ಥರ ಕಂದ್ರಣ. ಅಂದರೆ ಈಗ ನೋಡ್ರಿ ಆಲೆ ಹೋಗಿ ಕೂತ್ಕೋತವೆ, ಇದು ಆಲೆ ಬತ್ತು. ಇನ್ನೂ 1, 2, 3 ಇವಾಗ ಏನಾರು ಕಾವು ಕೋಳಿಗಳು ಕೂತಿರ್ತಾವಲ್ಲ, ಮೇಯಕ್ಕೆ ಹೋಗಿರ್ತವೆ. ಇದು ಆಲೆ ಇದ್ರ ಜಾಗ ಹುಡುಕತ್ತು, ಇದ್ರ ಜಾಗಕ್ಕೆ ಹೋಯ್ತದೆ. ಇನ್ನು ಇದೊಂದು ಈಗ ಹೋಗ್ಬೇಕು, ಹೋಯ್ತದ. ಈಗ ನೋಡ್ರಿ ಕೇಳ್ಬೋದು ಅಂದರೆ 5,000 10,000 ಕೋಳಿ ಸಾಕೋರೆ ಅದೆಲ್ಲ ಪ್ಯೂರ್ ನಾಟಿ ಕೋಳಿಗಳನ್ನ. 5,000 10,000 ಕೋಳಿ ಸಾಕೋರೆ ಮಾತ್ರ ಪ್ಯೂರ್ ನಾಟಿನ. ಮತ್ತು ಈ ಥರ ಸಾಕ್ತಾರೆ ಕಣ, ನಾನು ವೀಡಿಯೋದಲ್ಲೆಲ್ಲ ನೋಡಿವಿ. ವರ್ಷಕ್ಕೆ 2 ಲಕ್ಷ ಸಂಪಾದನೆ ಮಾಡೋರಂತೆ, 5 ಲಕ್ಷ ಸಂಪಾದನೆ ಮಾಡೋರಂತೆ ಅಂತ ಹೇಳ್ತಾ ಇರ್ತೀರಿ. ಅಂದರೆ ನಾವು ಫಾರಮ್ ಹತ್ರ ಬಂದಾಗಲೂ ಕಸ್ಟಮರ್ಸ್ಗಳು ಹೇಳೋದು ಅದೇ ಪ್ರಾಬ್ಲಮ್ಗಳು. ಹಣ ಹೇಳೋದೇನೆಂದರೆ, ಅಣ್ಣ ನಿಮಗೆ ಕಾವು ಕೂತ್ಕೊಳ್ಳೋ ಕೋಳಿಗಳು ಅಂದರೆ, ಈಗ ಕಾವು ಕೂತ್ಕೊಳ್ಳೋಕ್ಕಾಗಲಿ ನಾಟಿ ಶುದ್ಧ ನಾಟಿ ಕೋಳಿಗಳಲ್ಲಿ ನೀವು ಈ ಥರ ಟ್ರೈ ಮಾಡಿಕೊಟ್ರೆ ಮಾತ್ರ ಕಾವು ಕೂತ್ಕೊಳ್ಳೋದು. ಇಲ್ಲ ಅಂದರೆ ಮೊಟ್ಟೆ ಇಕ್ಕೋಕ್ಕಾಗಲಿ ಕಾವು ಕೂತ್ಕೊಳ್ಳೋದಲ್ಲಿ ಈ ಥರ ಕುಣಿಸಿದ್ರೆ ಮಾತ್ರ ಕುಂತ್ಕೊಳ್ಳೋದು. ಅಂದರೆ ಇಲ್ಲಿ ಕಾಣಿಸ್ತೈತಲ್ಲ, ಈ ಥರ ಮಾಡಿದ್ರೆ ಮಾತ್ರ ನಿಮಗೆ ಕೋಳಿಗಳು ಕಾವು ಕೂತ್ಕೊಳ್ಳೋದು. ಸುಮ್ಮನೆ ಹೇಳ್ಬೋದು ಎಲ್ಲ ನಾನು ಸಾಕಿವ್ 5,000 10,000 ಅಂತ. ಈ ಥರ ಮಾಡಿಕೊಟ್ಟಿಲ್ಲ ಅಂತಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಪ್ಯೂರ್ ನಾಟಿ ಕೋಳಿಗಳು ಕಾವು ಕೂತ್ಕೊಳ್ಳೋದು ಇಲ್ಲ, ಮತ್ತು ಮೊಟ್ಟೆಗೆ ಬರೋದು ಇಲ್ಲ. ಅಂತಂದರೆ ಮೊಟ್ಟೆ ಇಕ್ಕಬೇಕು ಅಂದ್ರೂ ಈ ಥರ ನೀವು ಜಾಗ ಮಾಡಿಕೊಟ್ರೆ ಮಾತ್ರ. ಅಂದರೆ ಅಲ್ಲಿ ಕೂತಾವ್ ನೋಡ್ರಿ ಕೋಳಿಗಳು, ಈ ಥರ ಕೂತ್ಕೋಬೇಕು ಅಂತಂದರೆ. ಈಗ ಕಾವು ಕೂತ್ಕೊಳ್ಳೋ ತಳಿಗಳು ಯಾವ್ಯಾವಪ್ಪ ಅಂದರೆ, ಈಗ ಇದು ಸೀಲ್ ಅಂತ ಒಂದು ತಳಿ ಬರುತ್ತೆ. ಅಂದರೆ ಫೈಟರ್ ಕೋಳಿಗಳಿದೆಯಲ್ಲ, ಫೈಟರ್ ಕೋಳಿಗಳು ಮತ್ತು ಈ ಥರ ಶುದ್ಧ ನಾಟಿ ಮಾತ್ರ ಕಾವು ಕೂತ್ಕೊಳ್ಳೋದು. ಅದು ಬಿಟ್ರೆ ಸಿಲ್ಕಿ ಇಲ್ಲಾಂದರೆ ನಾಟಿ ಕ್ರಾಸು. ಅಂದರೆ ನಾಟಿ ಕ್ರಾಸು ಅಂತಂದರೆ ಇದರಲ್ಲಿ ಏನಾರು ನಾಟಿ ಮುಂಜಾಯಿಗಳಿದ್ದು ಆ ಕ್ರಾಸ್ ಕೋಳಿಗಳನ್ನ ಕ್ರಾಸ್ ಮಾಡಿದ್ರೆ ಮಾತ್ರ ನಾಟಿ ಕ್ರಾಸ್ ಆಗುತ್ತೆ, ಇಲ್ಲ ಅಂತಂದರೆ ಕ್ರಾಸ್ ಕೋಳಿ ಆಗಲ್ಲ. ಬಟ್ ಇದನ್ನ ತಿಳ್ಕೊಬಿಡಿ ಕಂಪಲ್ಸರಿ. ಇದನ್ನು ತಿಳ್ಕೊಳ್ಳಂತೆ ಅವನ 50 ಕೋಳಿ, ಅವನ 5,000 10,000 ಕೋಳಿ ಸಾಕೋನೆ ಇಷ್ಟ ಆಗೋರೆ. ಅಂದರೆ ಪ್ಯೂರ್ ನಾಟಿಗಳಲ್ಲಿ 5,000 10,000 ಸಾಕೋಕ್ಕಾಗಲ್ಲ. ಮಿನಿಮಮ್ ಅಂದರೆ 200 ಸಾಕ್ಬೋದು ಅಷ್ಟೇ. 200 ಮೇಲೆ ಯಾಕೆ ಸಾಕೋಕ್ಕಾಗಲ್ಲ ಅಂದರೆ, ಹುಂಜಗಳೇ ಕಿತ್ತಾಡೋದು, ಹುಂಜ ಒಡ್ಡಾಡ್ಸೋದು, ಮತ್ತು ಬೇಗ ಮಟ್ಟಕ್ಕೆ ಬರದೇ ಇರೋದು, ಈ ಥರದ್ದೆಲ್ಲ ಪುಕ್ಕಗಳು ಕಿತ್ಕೊಳ್ಳೋದು, ಪುಕ್ಕ ಕಿತ್ಕೊಂಡು ಅವೇ ತಿನ್ನೋದು, ಈ ಥರದ್ದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ 5,000 10,000 ಕೋಳಿಗಳನ್ನ ಯಾರೂ ಸಾಕೋಕ್ಕಾಗಲ್ಲ. ಬಟ್ ನೀವು ತುಂಬ ಜನ ಅನ್ಕೋಬೋದು, ಅಂದರೆ ಏನೋ 10,000 5,000 ಸಾಕ್ಬಿಡ್ಬೇಕು, 500,000 ಸಾಕ್ಬಿಡ್ಬೇಕು. ನೀವು ಒಂದ್ಸಲ ಯೋಚನೆ ಮಾಡಿ, ಅನುಭವ ಆಗೋವರೆಗೂ ಸುಮ್ಮನೆ ಅಚ್ಚುಕಟ್ಟಾಗಿ 50-100 ಸಾಕಳಿ. ಅನುಭವ ಆದಮೇಲೆ ಅಚ್ಚುಕಟ್ಟಾಗಿ ಎಷ್ಟಾರು ಸಾಕಂದ್ರಣ. ನಮಗೆ ಹೊಟ್ಟೆ ಕಿಚ್ಚರಣ, ಎಲ್ರಿಗೂ ಮರಿ ಕೊಡ್ತೀವಿ, ಎಲ್ರಿಗೂ ಹೇಳ್ತೀವಿ ಈ ಥರ ಮಾಡ್ಕೊಳ್ಳಿ ಅಂತ. ನಾನು ಯಾಕೆ ಕೋಳಿ ಜಾಸ್ತಿ ಮಾಡ್ಕೊಳಕ್ಕಾಗಲ್ಲ ಆ ಥರ ಮಾಡೋಕ್ಕಾದ್ರೆ? ಇವು ಪುಕ್ಕ ಹುಂಜ ಕಿತ್ಕೊಂಡವೆ ಅಂದರೆ ಈ ಮೊಟ್ಟೆ ಬಂದವು. ನೀವು ಹಿಂಗೆ ಅನ್ಕೊಂಡಿದ್ದೀರಲ್ವಾ, ಈಗ ನೋಡ್ರಿ ಕಾವು ಕೂತ್ಕೊಂಡಿರೋ ಕೋಳಿಗಳು ಅಂದರೆ ಇನ್ನೂ ಮೊಟ್ಟೆ ಕುಣಿಸಿಲ್ಲ. ಈಗ ತೋರಿಸ್ತೀನಿ ಒಂದು ನಿಮಿಷ. ಅಂದರೆ ಇವರಲ್ಲಿ ಏನು ಅಂತಂದರೆ, ಕಾವು ಕೂತ್ಕೊಳ್ಳೋ ಸಿಸ್ಟಮ್ ಈ ಥರ ಆಯಿತು ಅಂದರೆ, ಈ ಕಾವು ಕೂತ್ಕೊಳ್ಳೋ ಕೋಳಿಗಳನ್ನ ಎದೊಳ್ಸೋದು ಹೆಂಗೆ ಅಂತ ಹೇಳಿಸ್ತೀನಿ ತಡೀರಿ ನಿಮಗೆ. ಅಂದರೆ ಎದ್ರೂ ಯಾವ ಥರ ಸೌಂಡ್ ಮಾಡ್ತೇವೆ, ಏನೇನು ಮಾಡ್ತೇವೆ ಅಂತ. ಕಾರ ರೋಗ ಬರಲಿ ಟರ್ಕಿ ಕೋಳಿಗಳಿಗೆ, ಈ ಥರ ಕೋಳಿಗಳಿಗೆ ಏನಾರ ಈ ಥರದೊಂದು ವೈರಸ್ ಬರ್ತದೆ ಅಂದರೆ, ಇಲ್ಲಿ ನೋಡ್ತಾರೆ ಇಲ್ಲಿ ಕ್ರೀಮ್ ಥರ ಬರ್ತದೆ. ಇದು ಈ ಬಡ್ಡೆಯಿಂದ ಏನಾರ ಬತ್ತು ಅಂದರೆ ಈ ಥರ ಪೊಟ್ಯಾಸಿಯಂ ಫೈರೈಡ್ ಅಂತ ಬರ್ತದೆ. ಗೌರ್ಮೆಂಟ್ ಹಾಸ್ಪಿಟಲ್ ಕೊಡ್ತಾರೆ. ಇಲ್ಲ ಅಂತಂದರೆ ನಿಮ್ಮ ಲೋಕಲಲ್ಲಿ ಎಲ್ಲಾದರೂ ಮೆಡಿಕಲ್ಗಳಲ್ಲಿ ಕೊಡಿ ಅಂದರೆ ಕೊಡ್ತಾರೆ. ಈ ಥರದ್ದು ಏನಾರ ತಗೊಂಡು ಉಜ್ಜಿ ನೀರೊಳಗಡೆ ಹಾಕಿ ವೈರಸ್ ಹೋಗಂಟ ಕ್ಲೀನ್ ಮಾಡಿದ್ರೆ, ಅಂದರೆ ಒಂದೊಂಚೂರು ಹಾಕಬೇಕು. ಅಂದರೆ ನಾಯಿಗೆ ಕಾಳು ಹಾಕಿದ್ರೆ ಇಷ್ಟೇ ಕಲರ್ ಬರ್ತದೆ, ಜಾಸ್ತಿ ಹಾಕೋರು ಇಷ್ಟೇ ಕಲರ್ ಬರ್ತದೆ. ಯಾಕಂದ್ರೆ ಇದು ಹಾಕಿದ್ರೆ ಏನೋ ಒಂಚೂರು ಕ್ಯೂರ್ ಆದರೆ ಕ್ಯೂರ್ ಆಯಿತು ಅಂತ. ನೀವೇನಾದರೂ ಅಷ್ಟನ್ನ ಉಪ್ಪು ನೀರು ಅದು ಏನಪ್ಪ ಅಂದರೆ ಈ ಥರದ್ದೆಲ್ಲ ಕ್ರೀಮ್ ಎಲ್ಲ ಕಡಿಸ್ಬೇಕು. ಅಂದರೆ ಕಣ್ಣಲ್ಲಿ ಹಿಂಗೆಲ್ಲ ಇರ್ತದೆ, ಈ ಥರ ಇದೆಲ್ಲ ಕೋಳಿ ಬಡ್ಕತ್ತೆ ಮತ್ತು ಕೋಳಿ ಗೇಟ್ ಐತೆ ಅಂತ ತಲೆ ಕೆಡಿಸ್ಕೊಬಾರ್ದು. ಇದೆಲ್ಲ ತೆಗಿಬೇಕು. ಅಂದರೆ ಈ ಥರ ಕಸದ ಥರ ಇರ್ತದೆ ನೋಡ್ರಿ. ಅಂದರೆ ಕೆಲವ್ರು ಏನೋ ಅಂತ ಅಂದ್ಕೊಂಡಿದ್ರೆ, ಅಂದರೆ ಇದೇನಾರ ಈ ಥರ ಊದ್ಕೊತು ಅಂದರೆ ಸಿಡ್ಬು ಅಂತ ಅಂದ್ಕೊಳ್ಳೋದು. ಮತ್ತು ಈ ಥರ ತುಂಬ ಜನ ಏನೇನೋ ಅನ್ಕೊಬಿಡ್ತೀರಿ. ಅಂದರೆ ಕೋಳಿಗಳಿಗೆ ಈ ಥರನೇ, ಅಂದರೆ ನಿಮಗೆ ಗೊತ್ತಿಲ್ಲದೆ ಇರೋ ರೋಗನೂ ಗೊತ್ತು ಅನ್ನೋ ರೇಂಜ್ಗೆ ಈಗ ಹೊಸಬ್ರುಗಳು ಮಾಡ್ತಾ ಇರೋದು. ಬಟ್ ಆ ಥರದ್ರಲ್ಲಿ ಏನಪ್ಪ ಅಂತಂದರೆ, ಈ ಥರ ಏನಾದರೂ ಬತ್ತು ನೊರೆ ಥರ ಬರ್ತದೆ, ಈ ಥರ ನೀರು ಥರ ಬರ್ತದೆ. ನೀರು ಥರ ಬರೋದೇ ಬೇರೆ,
ಈ ಥರ ಇಲ್ಲಿ ಕಾಣಿಸ್ತಾ ನೋಡಿ ಕೈ ಮೇಲೆ ಈ ಥರ ಕ್ರೀಮ್ ಬರೋದೇ ಬೇರೆ. ಈ ಕ್ರೀಮ್ನ ತೆಗಿಯೋವರೆಗೂ ಅದು ಹುಷಾರು ಐಕಿಲ್ಲ, ಅಂದರೆ ಬೆಳೀತಾ ಇರ್ತದೆ ವಿನಃ ಕಮ್ಮಿ ಅಂತೂ ಐಕಿಲ್ಲ ಇದು. ಅಂತಂದರೆ ನೀವೇನಾರು ಪೊಟ್ಯಾಸಿಯಂ ಫೆರೈಡು ಈ ಥರದ್ದು ಅಂದರೆ ಇಲ್ಲಿ ಪೊಟ್ಯಾಸಿಯಂ ಫೆರೈಡ್ ಅಂದರೆ ಈ ಥರ ಕಾಣಿಸ್ತದೆ. ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ಬಿಟ್ಟು ರೋಗ ಬರ್ದಿರೋ ಪೌಡ್ರ್ ಕುಡಿ ಅಂದರೆ ಕೊಡ್ತಾರೆ, ಇದನ್ನ ಕುಡಿಸ್ಲೂಬೋದು, ಇದನ್ನ ಮೇಲ್ಗಡೆ ಸ್ಪ್ರೇನು ಕೂಡ ಮಾಡ್ಬೋದು ನೀವು. ಈ ಥರದೊಂದು ಪೌಡ್ರ್ ಕೊಡ್ತಾರಲ್ಲ, ಈ ಪೌಡ್ರನ್ನ ಇಸ್ಕೊಂಡು ನೀರೊಳಗಡೆ ಬರೀ 4 ಕಾಳು ಹಾಕಿ ಸಾಕು. ಅಂದರೆ 4 ಕಾಳು ಹಾಕಿದ್ರು ಇಷ್ಟೇ ಕಲರ್ ಬರ್ತದೆ, ನೀವು 1 ಕಾಳು ಹಾಕಿದ್ರು ಇಷ್ಟೇ ಕಲರ್ ಬರ್ತದೆ. ನೀರೊಳಗಡೆ ಏನೇ ಹಾಕಿದ್ರು ಈ ಥರ ಕಲರ್ ಬಂದ್ಬಿಡ್ತದೆ. ಇದು ಹಾಕ್ಬಿಟ್ಟು ನೀರ ಮಕ್ಕದ ಮೇಲೆ ಹಾಕ್ಬಿಟ್ಟು, ಅಂದರೆ ಇದನ್ನು ನೋಡ್ತಾ ಇರ್ಬೋದಲ್ಲ, ಹಿಂಗೆ ಮಕ್ಕದ ಮೇಲೆ ನೀರು ಹಾಕ್ಬೇಕಿದ್ನ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಬೇಕು. ಅಂದರೆ ಉಜ್ಜುಕ್ಕೆ ಅಂದರೆ ನಾನು ಕ್ಯಾಮ್ರಾ ಸ್ಟ್ಯಾಂಡ್ ತಂದಿಲ್ಲ, ಇಲ್ಲಾಂದರೆ ತೋರಿಸ್ಬಿಡ್ಬೇಕು ಅದನ್ನೇ. ಅಂದರೆ ಈ ಥರ ಹಾಕಂಡು ಡೈರೆಕ್ಟು ಇರಿ ಒಂದು ನಿಮಿಷ ಹಂಗೆ ಲೈನಲ್ಲೇ ನೋಡ್ತಾ ಇರೋದಂತೆ. ಈಗ ನೋಡಿರಿ, ಈಗ ಪೊಟ್ಯಾಸಿಯಂ ಫೆರೈಡ್ನ ಈ ಥರ ಮಕ್ಕದ ಮೇಲೆ ಹಾಕ್ಬಿಟ್ಟು, ಅಂದರೆ ಇಲ್ಲಿ ಕಾಣಿಸ್ತೈತೆ ನೋಡ್ರಿ, ಈ ಥರ ಮಕ್ಕದ ಮೇಲೆ ಹಾಕಂಡು ನೀಟಾಗಿದ ಉಜ್ಬೇಕು ಹಿಂಗೆ. ಅಂದರೆ ಕಣ್ಣಲ್ಲಿ ಒಳಗಡೆ ಹೋಗಿ ಇದೆಲ್ಲ ಬರೋವರೆಗೂ ಉಜ್ಬೇಕಿದ. ಅಂದರೆ ಹಿಂಗೆ ಉಜ್ಜಿದ್ರೆ ಮಾತ್ರ, ಅಂದರೆ ಪೊಟ್ಯಾಸಿಯಂ ಫೆರೈಡ್ ಉಜ್ಜಿದ್ರೆ ಮಾತ್ರ ಕೋಳಿ ಗಲಾಟೆ ಮಾಡ್ತಾವೆ. ಕಾಲಲ್ಲಿ ಕೌಚ್ಕೋಬೇಕು, ಕೌಚ್ಕೊಂಡು ನೋಡ್ಬೇಕೀಗ. ಈಗ ನೋಡ್ರಿ, ಇದು ಕಣ್ಣು ಕ್ಲಿಯರಾಗಿ ಕಾಣಿಸೋವರೆಗೂ ಬಿಡಬಾರ್ದು ಹಿಂಗೆ. ಅಂದರೆ ಕೋಳಿ ಕಣ್ಣು ಕಾಣಬೇಕದು, ಇಲ್ಲ ಅಂತಂದರೆ ಕಾಣೋದಿಲ್ಲ ಅಂತಂದ್ರೆ ಅದು ಬೆಳಕ ಹೊಟ್ಟೋಯ್ತದೆ. ಫಾರಮಲ್ಲಿ ಬಡ್ಡಿ ಮಗೊಂದು ಹೆಂಗಪ್ಪ ಅಂದರೆ ಟರ್ಕಿ ಕೋಳಿಗಳು ಅಂತ ಸಾಕ್ತೀವಿ ನೋಡ್ರಿ. ಅಂದರೆ ಟರ್ಕಿ ಕೋಳಿಗಳು ಚೆನ್ನಾಗಿದ್ರೆ ಈ ಥರ ಚಂದ ಅನ್ಕೊಬಿಟ್ರಿ, ಏನೋ ಅದೃಷ್ಟ ಇದ್ದು ಲಕ್ಕಿದ್ದು ಚೆನ್ನಾಗಿ ಬಂದರೆ ನಿಮ್ಗೆ ಅದೃಷ್ಟ, ಇಲ್ಲ ಅಂದ್ರೆ ಬಡ್ಡಿ ಮಗ ನಾವು ಇಂಟ್ರಸ್ಟ್ ವರ್ಷ ನನ್ನ ಮಗ ನಾವು ಯಾವ ಬೇಡ ಅನ್ಕೊಬಿಟ್ರಿ, ಅಷ್ಟು ಮಿಂಟ್ರಿ ಆಟ ಆಡ್ಬಿಡ್ತಾವ ಒಂದೊಂದು ಟೈಮು. ಇಲ್ಲಿ ನೋಡ್ರಿ, ರೋಗ ಅಂತ ಬಂದರೆ ಇದಕ್ಕೆ ಒಬ್ಬಸ್ಕೊಳ್ಳೋದಲ್ಲ, ನಾಟಿ ಕೋಳಿಗೆ ಒಬ್ಬಸ್ಕೊಂಡು ಅವು ಕೊನೆಗೆ ಸಾಯ್ಬೇಕು, ಆ ರೇಂಜ್ ಮಾಡಕ್ಬಿಡ್ತವೆ. ಇಲ್ಲಿ ನೋಡ್ರಿ, ಅರ್ಧ ಕಣ್ಣು ಇದೊಂದ 2 ಟರ್ಕಿ ತಂದಿರೋದು, 2 ಟರ್ಕಿನೂ ಹಂಗೆ ಆಗಿರೋದು. ಅಂದರೆ ಕುಣಿಸಿರೋದು, ಅಂದರೆ ಇದ್ರಲ್ಲಿ ಕೋಳಿ ಕುಣಿಸಿ ಮಾಡಿದ್ದು, ಬಟ್ ಮೊಟ್ಟೆ ಕುಣಿಸಿ ಮಾಡಿದ್ರು ಬಡ್ಡಿ ನಾವು. ಇಲ್ಲಿ ನೋಡ್ರಿ, 2 ಕಣ್ಣಲ್ಲೂ ಕೂಡ ನೀರು ತುಂಬ ನಿಂತದೆ. ಅಂದರೆ ಈ ಟರ್ಕಿ ಬಡ್ಡೆಯಿಂದ ಚೆನ್ನಾಗಿದ್ರೆ ಮಾತ್ರ ಚಂದ, ಚೆನ್ನಾಗಿಲ್ಲ ಅಂತಂದರೆ ಇನ್ನೇಂದಕ್ಕೂ ಬೇಡ ಅನ್ಕೊಬಿಟ್ರಿ. ಇನ್ನು ಬೇಕಾದ್ರೆ ಪಾತು ಕೋಳಿ ಸಾಕ್ಬಿಡ್ರಿ, 1-2 ಸ್ಟ್ರೋಕ್ ಸತ್ರಿ ಏನು ಲಾಸ್ ಅಂತ ಕಾಣೋದಿಲ್ಲ. ಇವಕ್ಕೇನು ದುಡ್ಡೇನು ಕಮ್ಮಿ ಅಮ್ಮರೆಯ, ಇವ್ ಹೊಸಿ ತಗಂದ್ರೆ ಇವಕ್ಕೆ ಬೇರೆ ದುಡ್ಡು ಏನಾರ ತತ್ತೀನಿ ಅಂದರೆ ಈಗ ಏನಾರ ಕೊಡ್ತಾಗ ಬರ್ತೀನಿ ಅಂದರೆ ಜೊತೆ 800 ರೂಪಾಯಿ ಇಷ್ಟು ಹತ್ತವಕಿಯ 800 ರೂಪಾಯಿಗೆ ಜಾಸ್ತಿನೇ ಕೇಳಿದ್ರಿ. ಏನು ಇವಕ್ಕೆ ದುಡ್ಡು ಕೊಡ್ತಾರದು ಒಂದು ಇಲ್ಲಿ ಬಂದು ಹಿಂಗೆ ಆಗೋದು ಒಂದು ಸೊತ್ತಾಗೋದು ಒಂದು. ಏನಾರ ಮೆಡಿಸನ್ ಹಾಕಿದ್ರು ಫಸ್ಟು ಸ್ಟೇಜಲ್ಲಿ ಅಷ್ಟೇ. ಆಮೇಲೆ ಏನಾರ ಮೆಡಿಸನ್ ಹಾಕ್ತೀನಿ ಅಂದರೆ ಯಾವ ಸ್ಟೇಜಿಗೆ ಬರ್ತದೆ, ಯಾವ ಸ್ಟೇಜಿಗೆ ರೋಗ ಬರ್ತದೆ ಅನ್ನೋದು ಗೊತ್ತಾಗಿಲ್ಲ. ಆ ಸ್ಟೇಜ್ಗಳು ಮೀರೋಯ್ತು ಅಂತಂದರೆ ಇವು ಬದುಕೋದು ಚಾನ್ಸಸ್ಸು ತುಂಬ ಕಮ್ಮಿ. ಟರ್ಕಿ ಸಾಕೋದ್ರ ಬದಲು ಸುಮ್ಮನೆ ಅಚ್ಚುಕಟ್ಟ ಬೆಂಕಿ ಕೋಳಿ ಸಾಕಿ, ಹಂಗೆ ಪಡ್ಕೊಂಡ್ರೆ ಸೆಕ್ಯೂರಿಟಿ ಮಾಡ್ತದೆ, ರೋಗನೂ ಇರಿಕ್ಲೆ ಏನೂ ಇರೋದಿಲ್ಲ. ಇವು ಸಾಕೊಳ್ಳೋದು ಅಚ್ಚುಕಟ್ಟಾಗಿ ಅವನಾರು ಸಾಕೋರು ಸೊರೈತಕ್ಕಂದ್ರಣ. ಏನೇ ಇವು ಹೊಟ್ಟೆ ಉರಿಸ್ತೀವಿ ಅಂದ್ಬಿಟ್ಟು ಹೊಟ್ಟೆ ಉರ್ಸೋ ಮರೆಯ ಸುಮ್ಮನೆ ಹೊಟ್ಟೆ ಉರ್ಸ್ಕೊ ಸಾಯಿಸ್ತವೆ ಅಸಾಗಿ. ಅಂತಂದ್ರೆ ಏನಿಲ್ಲ, ಆಲೆ ಒಂದು ವಾರ ಆಗದೆ, ಇನ್ನೇನು ಅವತ್ತಿಂದ ಔಷಧಿ ಆಗ್ತವೆ, ಅವತ್ತಿಂದ ಮೆಡಿಸಿನ್ ಆಗ್ತವೆ. ನೋಡ್ರಿ, ಇಲ್ಲಿ ಪೊಟ್ಯಾಸಿಯಂ ಫೆರೈಡ್ ಆಗ್ತಿರೋದು. ಇವಾಗ ಕಣ್ಣಿಗೆ ಪೊಟ್ಯಾಸಿಯಂ ಫೆರೈಡ್ ಹಾಕ್ಬಿಟ್ಟು ಉಜ್ಜು ಮಾಡ್ಬಿಟ್ಟು ತರೋದು. ನಿಂಬೆಹಣ್ಣು ರಸ ಹಾಕ್ತೋ, ನಿಂಬೆಹಣ್ಣು ರಸ ಕ್ಯೂರ್ ಆಗಲಿಲ್ಲ. ಅರ್ಶಿನ ಉಪ್ಪು ನೀರು ಹಾಕ್ತೋ, ಅದು ಕ್ಯೂರ್ ಆಗಲಿಲ್ಲ. ಎಲ್ಲ ಮಾಡಬಾರ್ದೆಲ್ಲ ಮಾಡಿದ್ರು ಇವಕ್ಕೆ ಏನಾರ ಏನು ಹೊಟ್ಟೆ ಉರಿಸ್ತೀವಿ ಅಂದ್ಬಿಟ್ಟು ಇಷ್ಟೊಂದು ಹೊಟ್ಟೆ ಉರ್ಸಿದ್ರೆ